ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಈ ಒಂದು ವಾಟರ್ಗೆ ಮೆಮೊರಿ ಇದೆ, ಇದು ಸೈಂಟಿಫಿಕಲಿ ಪ್ರೂವನ್ ಕೂಡ. ನಾವು ಏನೇನೆಲ್ಲ ಮಾತಾಡ್ತಿರ್ತೀವಿ ಪ್ರತಿನಿತ್ಯವೂ ಕೂಡ ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮ್ಮ ದೇಹದಲ್ಲೂ ಕೂಡ 70%ಗಿಂತ ಹೆಚ್ಚಾಗಿ ನೀರಿರೋದ್ರಿಂದ ನಾವು ಆಡುವಂತಹ ಮಾತುಗಳು, ನಾವು ಆಡುವಂತಹ ಯೋಚನಾ ಶಕ್ತಿಗಳು, ನಮ್ಮಲ್ಲಿ ಏನೇನು ಯೋಚನೆಗಳು ಇದಾವೆ ಎಲ್ಲವೂ ಕೂಡ ನಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಅಥವಾ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. 21 ದಿನಗಳ ಕಾಲ ಮಾಡಿದಾಗ ನಿಮ್ಮ ಲೈಫಲ್ಲಿ ತುಂಬಾ ದೊಡ್ಡ ಶಿಫ್ಟಿಂಗ್ ನ ನೀವು ನೋಡ್ಬೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ ರಾಜ್, ಮ್ಯಾನಿಫೆಸ್ಟೇಷನ್ ಕೋಚ್ ಹಾಗೂ ಈಲರ್. ಇಂದಿನ ವಿಡಿಯೋದಲ್ಲಿ ಈ ಒಂದು ವಾಟರ್ ಬಾಟಲ್ ನ ಬಳಸ್ಕೊಂಡು ನಮ್ಮ ಹೆಲ್ತ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು, ನಮಗೆ ಬಂದಿರೋ ಕಾಯಿಲೆಗಳನ್ನ ಹೇಗೆ ವಾಸಿ ಮಾಡ್ಕೊಳ್ಳುವಂಥದ್ದು, ಅಥವಾ ನಮಗೆ ಕಾಯಿಲೆ ಬರ್ದೇ ಇರೋ ರೀತಿಯಲ್ಲಿ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಇದೆಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. 2 ರಿಂದ 3 ಟೆಕ್ನಿಕ್ಸ್ ನ ಬಳಸ್ಕೊಳ್ತಾ ನಮ್ಮ ಹೆಲ್ತ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಸೊ ಮೊದಲ ಒಂದು ಟೆಕ್ನಿಕ್ ಯಾವ್ದಪ್ಪ ಅಂತ ಅಂದ್ರೆ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಇದು ತುಂಬಾನೇ ಫೇಮಸ್ ಆದಂತಹ ಒಂದು ಟೆಕ್ನಿಕ್. ಸೊ ಈ ಒಂದು ವಾಟರ್ಗೆ ಮೆಮೊರಿ ಇದೆ, ಇದು ಸೈಂಟಿಫಿಕಲಿ ಪ್ರೂವನ್ ಕೂಡ. ಸೊ ಮೊಜೊರಾ ಇಮೋಟೋ ಅನ್ನೋ ವ್ಯಕ್ತಿ ಈ ಒಂದು ವಾಟರ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಈ ವಾಟರ್ ನ ಬಳಸ್ಕೊಳ್ತಾ ಆ ಒಂದು ವಾಟರ್ಗೆ ಪಾಸಿಟಿವ್ ವರ್ಡ್ಸ್ ನ ಹೇಳ್ತಾ ಬರ್ತಾರೆ. ಇನ್ನೊಂದು ಬಾಟಲ್ ನ ಒಂದು ವಾಟರ್ಗೆ ನೆಗೆಟಿವ್ ವರ್ಡ್ಸ್ ನ ಹೇಳ್ತಾರೆ. ಅದನ್ನ ಫ್ರೀಸ್ ಮಾಡಿ ಅದರ ಮಾಲಿಕ್ಯುಲರ್ ಸ್ಟ್ರಕ್ಚರ್ ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಅದ್ರ 2 ಸ್ಟ್ರಕ್ಚರ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಪಾಸಿಟಿವ್ ವರ್ಡ್ಸ್ ಹೇಳಿರುವಂತಹ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಬಂದು ತುಂಬಾ ಡೈಮಂಡ್ ಕ್ರಿಸ್ಟಲ್ ರೀತಿ ಫಾರ್ಮ್ ಆಗಿದೆ. ನೆಗೆಟಿವ್ ಆಗಿ ಹೇಳಿರುವಂತಹ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಬಂದು ತುಂಬಾ ಅಗ್ಲಿ ಗೋಸ್ಟ್ ರೀತಿ ಫಾರ್ಮ್ ಆಗಿರುತ್ತೆ. ಸೊ ಇದರಿಂದ ಪ್ರೂವ್ ಮಾಡ್ತಾರೆ ಈ ಒಂದು ಸೈಂಟಿಸ್ಟ್ ವಾಟರ್ಗೆ ಮೆಮೊರಿ ಇದೆ. ಸೊ ಹಾಗಾಗಿ ನಾವು ಏನೇನೆಲ್ಲ ಮಾತಾಡ್ತಿರ್ತೀವಿ ಪ್ರತಿನಿತ್ಯವೂ ಕೂಡ ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮ್ಮ ದೇಹದಲ್ಲೂ ಕೂಡ 70%ಗಿಂತ ಹೆಚ್ಚಾಗಿ ನೀರಿರೋದ್ರಿಂದ ನಾವು ಆಡುವಂತಹ ಮಾತುಗಳು, ನಾವು ಆಡುವಂತಹ ಯೋಚನಾ ಶಕ್ತಿಗಳು, ನಮ್ಮಲ್ಲಿ ಏನೇನು ಯೋಚನೆಗಳು ಇದಾವೆ ಎಲ್ಲವೂ ಕೂಡ ನಮ್ಮ ಲೈಫಲ್ಲೇ ಮ್ಯಾನಿಫೆಸ್ಟ್ ಅಥವಾ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಆರೋಗ್ಯದ ಸಲುವಾಗಿ ಈ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಯಾವಾಗ್ಲೂ ಅಷ್ಟೇ ನೀರು ಕುಡಿಯೋ ಮುಂಚೆ ಯಾವಾಗ್ಲೂ ಗಾಬರಿಲಿ ಕುಡಿಯುವಂಥದ್ದು ಅಥವಾ ಬೈಕೊಳ್ತಾ ಕುಡಿಯುವಂಥದ್ದು, ಬೇರೆಯವ್ರಿಗೆ ಶಾಪವನ್ನು ಈ ತರ ಸುಮಾರು ಜನ ಮಾಡ್ತಾರೆ, ಅಥವಾ ಎಲ್ಲೋ ಹೋಗಿ ಬಂದಿರ್ತಾರೆ ಅರ್ಜೆಂಟ್ ಅಲ್ಲಿ ಕುಡಿಯುವಂಥದ್ದು. ಸೊ ನೀವು ಇದನ್ನ ಗಮನಿಸಬಹುದು. ವಾಟರ್ ನ ಕುಡಿಬೇಕಾದ್ರೆ ಫಾರ್ 21 days ಇದನ್ನ ಮಾಡಿ ಅಂತ ಹೇಳ್ತೀನಿ. ಎವ್ರಿ ಟೈಮ್ ನೀವು ಕುಡಿಬೇಕಾದ್ರೆ ಜಸ್ಟ್ ಒಂದು 2 seconds ಇದಕ್ಕೆ ಥ್ಯಾಂಕ್ ಯು ಅಥವಾ ಬ್ಲೆಸ್ ಮಿ ಅಂತ ಹೇಳಿ ಕುಡೀರಿ. ಇದನ್ನ 21 ದಿನಗಳ ಕಾಲ ಮಾಡಿದಾಗ ನಿಮ್ಮ ಲೈಫ್ ಅಲ್ಲಿ ತುಂಬಾ ದೊಡ್ಡ ಶಿಫ್ಟಿಂಗ್ ನ ನೀವು ನೋಡ್ಬೋದು. ಯಾಕಪ್ಪ ಅಂತಂದ್ರೆ ನೀರಿಗೆ ಮೆಮೊರಿ ಇದೆ. ನಾವು ಯಾವಾಗ ಇದಕ್ಕೆ ಒಳ್ಳೆ ಪದಗಳನ್ನ ಹೇಳಿ ಕುಡಿಯೋದ್ರಿಂದ ನಮ್ಮ ಲೈಫ್ ಅಲ್ಲಿ ಅದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಸೆಕೆಂಡ್ ಟೆಕ್ನಿಕ್ ಯಾವ್ದಪ್ಪ ಅಂತ ಅಂದ್ರೆ ಮಲಗೋಕ್ಕಿಂತ ಮುಂಚೆ ಈ ಒಂದು ವಾಟರ್ ನ ಚಾರ್ಜ್ ಮಾಡುವಂಥದ್ದು. ಸೊ ಇದನ್ನ ಹೇಗೆ ಚಾರ್ಜ್ ಮಾಡ್ಕೊಳ್ಳುವಂಥದ್ದು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ನೈಟ್ ಮಲಗಕ್ಕೆ ಅಂತ ಹೋಗ್ತೀವಿ. ಅವಾಗ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ, ಉದಾಹರಣೆಗೆ ನಿಮ್ಮ ಆರೋಗ್ಯದ ಸಲುವಾಗಿ ಏನೇನ ನೀವು ಪಡಿಬೇಕು ಅಂತ ಇದ್ದೀರಾ. ಇವಾಗ ಹೊಟ್ಟೆಯ ಸಮಸ್ಯೆ ಇರೋದು, ಚರ್ಮದ ಸಮಸ್ಯೆ ಇರುವಂಥದ್ದು. ಸೊ ಸಮಸ್ಯೆ ಅಂತ ಹೇಳೋ ಬದಲಿಗೆ ನನ್ನ ಚರ್ಮವು ಆರೋಗ್ಯಕರವಾಗಿದೆ ಅಂತ ಮೊದಲಿಗೆ ನೀವು ಆ ಒಂದು ಅಫರ್ಮೇಶನ್ ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ, ಅಥವಾ ಆ ಒಂದು ವಿಷಸ್ ನ ನೀವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ಮಲಗೋಕ್ಕಿಂತ ಮುಂಚೆ ಈ ಒಂದು ವಾಟರ್ ಬಾಟಲ್ ನೀರ್ ಫುಲ್ ತುಂಬಿಸ್ಕೊಳ್ಬೇಕಾಗತ್ತೆ. ಮಲಗೋಕ್ಕಿಂತ ಮುಂಚೆ ಈ ಒಂದು ವಾಟರ್ ನ ಈ ರೀತಿಯಾಗಿ ಬಾಟಲ್ ನ ಹೋಲ್ಡ್ ಮಾಡ್ಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಹೋಲ್ಡ್ ಮಾಡ್ಕೊಳ್ತಾ ನಿಮ್ಮ ಮನಸ್ಸಿನಲ್ಲಿ ಏನೇನೆಲ್ಲ ಸಂಕಲ್ಪಗಳಿದೆ, ಆಸೆಗಳಿದೆ, ಅಥವಾ ಆರೋಗ್ಯದ ಸಲುವಾಗಿ ಏನೇನೆಲ್ಲ ಇಚ್ಛೆಗಳಿದೆ ಅದೆಲ್ಲವೂ ಕೂಡ ಹೇಳ್ತಾ ಹೋಗುವಂಥದ್ದು. 4 ರಿಂದ 5 ಅಫರ್ಮೇಶನ್ ನ ನೀವು ಸೆಟ್ ಮಾಡ್ಕೊಳ್ತೀರಾ. ನೀವು ಆರೋಗ್ಯಕರವಾಗಿರ್ಬೇಕಾ, ಅಥವಾ ನಿಮ್ಮ ಚರ್ಮದ ಸಮಸ್ಯೆ ಏನೇ ಒಂದು ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೂ ಎಲ್ಲವೂ ಕೂಡ ಆಲ್ರೆಡಿ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳುವಂಥದ್ದು. ಸೊ ಇದು ಎಲ್ಲವೂ ಆಲ್ರೆಡಿ ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಾ 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 ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡು ಕೂಡ ಇದನ್ನ ನಂಬ್ತಾ ಹೋಗುತ್ತೆ. ಹಾಗೇನೆ ನಿಮ್ಮ ಒಂದು ಮಾತುಗಳಿಗೆ ಇರುವಂತಹ ಪವರ್ ಈ ಒಂದು ವಾಟರ್ಗೆ ನೀವು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀರಾ. ಸೊ ಇದನ್ನ ಹೇಳ್ತಾ ಹೇಳ್ತಾ ನೀವು ಪ್ರತಿನಿತ್ಯವೂ ಕೂಡ 4 ರಿಂದ 5 ಅಫರ್ಮೇಶನ್ ಈ ವಾಟರ್ಗೆ ಹೇಳಿ, ಅದಾದ ಮೇಲೆ ಟೇಬಲ್ ಮೇಲೆ ಇದನ್ನ ಇಡುವಂಥದ್ದು. ಇದು ಚಾರ್ಜ್ ಆಗುತ್ತೆ. ಬೆಳಗ್ಗೆ ಎದ್ದು ಇದನ್ನ ನಾವೇ ಕುಡಿಯುವಂಥದ್ದು. ಸೊ ಇದು ತುಂಬಾನೇ ಫೇಮಸ್ ಆದಂತಹ ಟೆಕ್ನಿಕ್. ಇದನ್ನ ನೀವು 21 days ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಸೆಕೆಂಡ್ ಟೆಕ್ನಿಕ್ ಅಲ್ಲಿ ಹೇಗೆ ನೀವು ವರ್ಬಲಿ ಹೇಳೋ ಮೂಲಕ, ಅಫರ್ಮೇಶನ್ ನ ಹೇಳೋ ಮೂಲಕ ನೀವು ಹೆಲ್ತ್ ನ ಮ್ಯಾನಿಫೆಸ್ಟ್ ಮಾಡಿದ್ರು, 3ನೇ ಟೆಕ್ನಿಕ್ ಅಲ್ಲಿ ಬರೆಯೋ ಮೂಲಕ ನೀವು ಹೆಲ್ತ್ ನ ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಇಲ್ಲಿ ನಾನು ತೋರಿಸ್ತಾ ಇರುವ ರೀತಿಯಲ್ಲಿ ಚಿಕ್ಕ ಚೀಟಿಯಲ್ಲಿ ನಿಮಗೆ ಯಾವ್ಯಾವ್ದೆಲ್ಲ ಹೆಲ್ತಿನ ವಿಚಾರ, ಆರೋಗ್ಯದ ಸಮಸ್ಯೆ ಅಂತ ಬರೆಯುವಂತದ್ದಲ್ಲ. ಇಲ್ಲಿ ನೀವು ಬರಿಬೇಕಾದ್ರೆ ಬಾರಿ ಕೇರ್ಫುಲ್ ಆಗಿರ್ಬೇಕು. ನೀವು ಆರೋಗ್ಯದ ಸಮಸ್ಯೆ ಇದೆ ಅಂತ ಬರೆಯುವಂತದ್ದಲ್ಲ. ನಾನು ಆರೋಗ್ಯಕರವಾಗಿದ್ದೇನೆ, ನನ್ನ ಚರ್ಮವು ಆರೋಗ್ಯಕರವಾಗಿದೆ, ನನ್ನ ಹೊಟ್ಟೆ ಸಮಸ್ಯೆ ಇತ್ತು ಅಂದ್ರೆ ನನ್ನ ಹೊಟ್ಟೆಯು ಆರೋಗ್ಯಕರವಾಗಿದೆ, ಕಾಲಿನ ಸಮಸ್ಯೆ ಇತ್ತು ಅಂದ್ರೆ ಕಾಲು ಆರೋಗ್ಯಕರವಾಗಿದೆ. ಯಾವುದೇ ರೀತಿ ನೆಗೆಟಿವ್ ವರ್ಡ್ಸ್ ನ ದಯವಿಟ್ಟು ಬರಿಬೇಡಿ. ಎಲ್ಲವೂ ಕೂಡ ಪಾಸಿಟಿವ್ ವರ್ಡ್ಸ್ ಅಂತಾನೆ ಬರೀರಿ. ಹಾಗೇನೆ ನೀವು ಹೇಳೋ ಮೂಲಕನೂ ಅಷ್ಟೇ, ಬರೆಯೋ ಮೂಲಕನೂ ಅಷ್ಟೇ ಆಲ್ರೆಡಿ ನಾನು ಅದನ್ನ ಅಟ್ರಾಕ್ಟ್ ಮಾಡಿದ್ದೀನಿ, ಅಂದ್ರೆ ಆರೋಗ್ಯಕರವಾಗಿದ್ದೇನೆ, ಆಲ್ರೆಡಿ ನಾನು ಪ್ರೆಸೆಂಟ್ ಅಲ್ಲಿ ಇದ್ದೀನಿ ಅನ್ನೋ ಒಂದು ಸೆಂಟೆನ್ಸ್
ಸೆಂಟೆನ್ಸ್ ನ ಬರ್ಕೊಳ್ಬೇಕಾಗತ್ತೆ. ಸೊ ಇದನ್ನ ನೀವು ಚೀಟಿಯಲ್ಲಿ 4-5 ವಿಚಾರಗಳನ್ನ ನೀವು ಬರ್ಕೊಳ್ತೀರಾ, ಹೆಲ್ತಿನ ವಿಚಾರ. ಸೊ ಇದನ್ನ ಬರ್ಕೊಳ್ತಾ ಒಂದು ಎಲ್ಲೋ ಶೀಟ್ ಅಲ್ಲೇ ಬರ್ಕೊಳ್ಳುವಂಥದ್ದು, ಇಲ್ಲ ವೈಟ್ ಶೀಟ್ ಆದ್ರೂ ನಡೆಯುತ್ತೆ, ಗ್ರೀನ್ ಅಥವಾ ಬ್ಲೂ ಇಂಕ್ ಅಲ್ಲಿ ಬರ್ಕೊಳ್ಬೇಕು. ಸೊ ನೀವು ಈ ತರ ವಾಟರ್ ಬಾಟಲ್ ನ ಮಲ್ಗೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ನೀರನ್ನ ತುಂಬಿಸ್ಬಿಟ್ಟೆ ಮಲ್ಕೊಳ್ಳುವಂಥದ್ದು. ಸೊ ಈ ಒಂದು ವಾಟರ್ ಬಾಟಲ್ಗೆ ಈ ತರ ಸ್ಟಿಕ್ಕಿ ನೋಟ್ ಅನ್ನ ನೀವು ಸ್ಟಿಕ್ ಮಾಡುವಂಥದ್ದು. ಓಕೆ, ನೀವು ಇದನ್ನ ಸ್ಟಿಕ್ ಮಾಡ್ಕೊಳ್ತಾ, ನೀವು ಆಲ್ರೆಡಿ ಇದನ್ನ ಬರ್ದಿ ಸ್ಟಿಕ್ ಮಾಡ್ಕೊಳ್ತಾ ಈ ಒಂದು ವಾಟರ್ ಬಾಟಲ್ ನ ಈ ರೀತಿ ಇಟ್ಕೊಳ್ತಾ ಹೋಲ್ಡ್ ಮಾಡ್ತಾ ನೀವು ವಿಜುವಲೈಸ್ ಮಾಡುವಂಥದ್ದು. ಜಸ್ಟ್ ಫಾರ್ 2 minutes ವಿಜುವಲೈಸ್ ಮಾಡಿ, ನಾನು ಆರೋಗ್ಯಕರವಾಗಿದ್ದೀನಿ ವಿತ್ ಫೀಲಿಂಗ್ ವಿತ್ ಎಮೋಷನ್. ಯಾವಾಗ ನಮ್ಮ ಫೀಲಿಂಗ್ಸ್ ಮತ್ತೆ ಎಮೋಷನ್ ನ ನಾವು ಎಮಿಟ್ ಮಾಡ್ತೀವಿ, ಅದೇ ರೀತಿ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ತುಂಬಾ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್. ನಮ್ಮ ಫೀಲಿಂಗು ಮತ್ತೆ ಎಮೋಷನ್ ಅಷ್ಟೇ ಒಂದು ಮಹತ್ವ ತಗೊಳುತ್ತೆ. ಸೊ ಹಾಗಾಗಿ ಇದನ್ನ ನೀವು ರಾತ್ರಿ ಬರೆದು ಹಾಗೆ ವಿಜುವಲೈಸ್ ಮಾಡಿ ಇದನ್ನ ನಿಮ್ಮ ಒಂದು ರೂಮಿನಲ್ಲಿ ಇಟ್ಕೊಳ್ತಾ ಇದು ಚಾರ್ಜ್ ಆಗುತ್ತೆ, ಬೆಳಗ್ಗೆ ಎದ್ದು ಇದನ್ನ ನಾವು ಕುಡಿಯುವಂಥದ್ದು. ಸೊ ಈ ಮೂಲಕನೂ ಕೂಡ ನಾವು ಈ 3 ತರದಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಬಳಸ್ಕೊಳ್ತಾ ಮ್ಯಾನಿಫೆಸ್ಟ್ ಮಾಡಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.